ರಿಂದ ಸಾಮೂಹಿಕ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ಘೋಷಣೆಯನ್ನು ಮಾಡಿದ್ದಾರೆ. ಸಾಮೂಹಿಕ ರಾಜೀನಾಮೆಗೆ ಸಜ್ಜಾಗ್ತಾ ಇದ್ದಾರೆ ಮುಸ್ಲಿಂ ಮುಖಂಡರು. ಅದಕ್ಕೆ ಕಾರಣ ಅಲ್ಪಸಂಖ್ಯಾತರನ್ನೇ ಗುರಿಯಾಗಿಸಿ ನಡೆದುಕೊಳ್ಳುತ್ತಿರುವಂಥ ದಾಳಿಗಳು. ಹೀಗಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಅಶ್ರಫ್ ರಾಜೀನಾಮೆಯನ್ನು ಘೋಷಣೆ ಮಾಡಿದ್ದಾರೆ. ಪುತ್ತೂರು, ಬಂಟ್ವಾಳ, ಸುಳ್ಯ, ಮಂಗಳೂರು ಸೇರಿದಂತೆ ಹಲವೆಡೆ ಈ ರಾಜೀನಾಮೆಯ ಪರ್ವ ಮುಂದುವರೆದಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ಮುಖಂಡರು ಪಟ್ಟು ಹಿಡಿದಿದ್ದಾರೆ. ಗೃಹ ಸಚಿವರು ಈ ಕಾನೂನು ಮತ್ತು ಸುವ್ಯವಸ್ಥೆಯ ವೈಫಲ್ಯ ಇಲ್ಲಾಗಿದೆ ಎನ್ನುವ ಕಾರಣಕ್ಕಾಗಿ ಕಾಂಗ್ರೆಸ್ ಮುಖಂಡರೇ ಇದೀಗ ಹೇಳ್ತಾ ಇದ್ದಾರೆ, ಗೃಹ ಸಚಿವರೇ ರಾಜೀನಾಮೆ ಕೊಡಿ. ಅಲ್ಪಸಂಖ್ಯಾತರಿಗೆ ಸಂಘ ಪರಿವಾರದಿಂದ ದೌರ್ಜನ್ಯ ನಡೀತಾ ಇದೆ, ಅದನ್ನು ತಡೆಯುವಲ್ಲಿ ಪೊಲೀಸರು ವಿಫಲರಾಗಿದ್ದಾರೆ. ಗುಪ್ತಚರ ಇಲಾಖೆ ಅಧಿಕಾರಿಗಳು ವೈಫಲ್ಯ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಸಾಲಾಗಿ ಈಗ ರಾಜೀನಾಮೆಯನ್ನು ಕೊಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಮುಸ್ಲಿಂ ಮುಖಂಡರು ಇವತ್ತು ಮಧ್ಯಾಹ್ನ ಮಂಗಳೂರಿನಲ್ಲಿ ಸಭೆ ಸೇರಲಾಗುತ್ತೆ. ಸಭೆಯ ಬಳಿಕ ಮತ್ತಷ್ಟು ಮುಖಂಡರು ರಾಜೀನಾಮೆಯನ್ನು ಘೋಷಣೆ ಮಾಡುವಂಥ ಸಾಧ್ಯತೆ ಇದೆ. ಹಾಗಾದರೆ ಈ ರಾಜೀನಾಮೆ ಪರ್ವ ಯಾರ್ಯಾರೆಲ್ಲ ಇದ್ದಾರೆ ಅದರಲ್ಲಿ ಅಂತ ನೋಡೋದಾದರೆ, ರಾಜೀನಾಮೆಯಲ್ಲಿ ಅಶ್ರಫ್ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಇವರು. ಇನ್ನು ಬಾತೀಶ್ ಅಳಕೆಮಜಲು ಪುತ್ತೂರು ಯುವ ಕಾಂಗ್ರೆಸ್ ಘಟಕದ ಉಪಾಧ್ಯಕ್ಷ. ಉಬೈದುಲ್ಲಾ ಕೊಳಕೆ ಪಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ ಅಲ್ಪಸಂಖ್ಯಾತ ಅಧ್ಯಕ್ಷ. ಇನ್ನು ಸಮದ್ ವಿಟ್ಲ ಉಪ್ಪಿನಂಗಡಿ ಕಾಂಗ್ರೆಸ್ ಯುವ ಕಾಂಗ್ರೆಸ್ ಅಧ್ಯಕ್ಷ. ಶಮೀರ್ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷ. ಇನ್ನು ಸಲ್ಮಾನ್ ಫಾರಿಶ್ NSU ಬೆಳ್ತಂಗಡಿ ಉಪಾಧ್ಯಕ್ಷ. ಅನ್ಸಫ್ ಕರಾಯ, ಉನೈಸ್ ಗಡಿಯಾರ, ಹೀಗೆ ಅನೇಕ ಜನ ಕ್ಯೂನಲ್ಲಿದ್ದಾರೆ. ಬಂಟ್ವಾಳದ ಅಬ್ದುಲ್ ರೆಹಮಾನ್ ಹತ್ಯೆ ಬೆನ್ನಲ್ಲೇ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಸ್ಫೋಟವಾಗಿದೆ. ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದ ಅನೇಕ ಮುಸಲ್ಮಾನ್ ನಾಯಕರು ತಮ್ಮ ಹುದ್ದೆಗಳಿಗೆ ರಾಜೀನಾಮೆಯನ್ನು ನೀಡ್ತಾ ಇದ್ದಾರೆ. ಒಂದು ರೀತಿ ರಾಜೀನಾಮೆಯ ಪರ್ವ ಅನ್ನುವಂಥದ್ದೇ ಆರಂಭವಾಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಕಾಂಗ್ರೆಸ್ನ ಹಿರಿಯ ಮುಸ್ಲಿಂ ಮುಖಂಡರಾಗಿರುವಂತಹ ಮಾಜಿ ಮೇಯರ್ ಆಗಿರುವಂತಹ ಅಶ್ರಫ್ ಅವರಿದ್ದರೆ ನಾನು ಮಾತನಾಡ್ತಾ ಹೋಗ್ತೀನಿ. ಸರ್, ಮುಸಲ್ಮಾನ್ ಯುವಕನ ಹತ್ಯೆ ಬೆನ್ನಲ್ಲೇ ಈಗ ರಾಜೀನಾಮೆ ಪರ್ವ, ಏನಿದಕ್ಕೆ ಕಾರಣ? ತಮ್ಮ ಆಗ್ರಹಗಳು ಏನು? ನೋಡಿ, ಆಗ್ರಹಗಳು ಏನಿದ್ರೆ ನಾವು ಪದೇ ಹೇಳ್ತಾ ಇದ್ದೇವೆ. ಯಾಕೆಂದರೆ ಈ ದಕ್ಷಿಣ ಕನ್ನಡದಲ್ಲಿ ಶಾಂತಿ ಬೇಕು ನಮಗೆ. ನಾವು ಕಾಂಗ್ರೆಸ್ ಸರ್ಕಾರ ಮೊದಲಿರುವಾಗ, BJP ಸರ್ಕಾರ ಮೊದಲಿರುವಾಗ ಈ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಬಜರಂಗ ದಳದವರು ಮತ್ತು ವಿಶ್ವ ಹಿಂದೂ ಪರಿಷದವರು ಬೇಡದ ರೀತಿಯಲ್ಲಿ ನಮಗೆ ಬೈದು, ಮುಸಲ್ಮಾನರು ಬೇಡದ ರೀತಿಯಲ್ಲಿ ಹೇಳಿಕೆಗಳು, ಯಾರು ತಪ್ಪು ಮಾಡಿದವರ ಮೇಲೆ ಏನು ಬೇಕಾದರೆ ಹೇಳಿ, ಅದೇ ನಮಗೆ ಚಿಂತೆ ಮಾಡ್ತಲ್ಲ. ನಾವು ಶಾಂತಿ ಬೇಕು. ಯಾಕೆ ಈಗೆಲ್ಲ ನಾವು ಒಟ್ಟಿಗಿರುವಾಡ? ಯಾಕೆ ನಾವು ನೋಡಿ, ಕೆಲವು ಮುಖಂಡರುಗಳು ಮುಸಲ್ಮಾನರ ಒಟ್ಟಿಗೆ ವ್ಯಾಪಾರ ಮಾಡ್ತಾ ಇದ್ದಾರೆ. ಯಾಕೆ ಈ ರೀತಿ ನೀವು ಮಾಡ್ತೀರಿ? ನಮ್ಮ ಶಾಸಕರು, ಇಲ್ಲಿ ಲೋಕಲ್ ಶಾಸಕರು ಯಾರೇ ಆಗಲಿ BJP, ನೀವೆಲ್ಲ ನಿಮಗೆ ಜನರು ಓಟ್ ಕೊಡೋದು ಯಾಕೆ? ಜನರು ಒಂದು ಕೆಲಸ ಮಾಡಿ ಅಂತ ಹೇಳ್ಕೊಂಡು ನೀವು ಇದಕ್ಕೆಲ್ಲ ಕಡಿವಾಣ ಹಾಕಬೇಕು. ಈ ರೀತಿ ಹೇಳ್ಬಾರ್ದು, ಮಾತಾಡಬೇಕಂತ ನೀವೇ ಅವರಿಗೆ ಸೇರಿಕೊಂಡು ಅವರೊಟ್ಟಿಗೆ ಸೇರಿದರೆ ಮತ್ತೆ ಅವರು ನಿಮಗೆ ಈ ರೀತಿಯೆಲ್ಲ ಮಾಡೋದು. ಆಗಿರುವಾಗ ನಮಗೆ ಕಾಂಗ್ರೆಸ್ ಪಕ್ಷದಿಂದ ನಾವು ಸಾಮೂಹಿಕವಾಗಿ ಎಲ್ಲ ಸದಸ್ಯರು ಯಾವ್ಯಾವ ಸ್ಥಾನಮಾನದಲ್ಲಿದ್ದೀರಿ ಎಲ್ಲರೂ ರಿಸನ್ ಕೊಟ್ಟು ನಾವು ಕುತ್ಕೊಂಡು ನಾವು ಹೋರಾಟ ಮಾಡುವಂತ ನಿರ್ಧಾರ ಮಾಡಿದ್ದೀವಿ. ಈಗ ಕುಡುಪುವಿನಲ್ಲಿ ಅಶ್ರಫ್ ಹತ್ಯೆ ಆದ ಬಳಿಕ ಗೃಹ ಸಚಿವರ ಮೇಲೆ ಒಂದು ಆಕ್ರೋಶ, ಕಾಂಗ್ರೆಸ್ನ ಒಳಗಡೆ ಇರುವಂಥ ಆಕ್ರೋಶ ಈಗ ಅಬ್ದುಲ್ ರೆಹಮಾನ್ ವರ್ಗೂ ಕೂಡ ಬಂದಿದೆ. ಸೊ ಸಾಮಾಜಿಕ ಜಾಲತಾಣದಲ್ಲಿ ಗೃಹ ಸಚಿವರು ರಾಜೀನಾಮೆಯನ್ನು ನೀಡಬೇಕು ಅನ್ನೋಂಥ ರೀತಿಯ ಒಂದು ಆಕ್ರೋಶ ಬಹಳ ದೊಡ್ಡ ಮಟ್ಟಿನಲ್ಲಿ ಕೇಳಿ ಬರ್ತಾ ಇದೆ. ತಮ್ಮ ಗೃಹ ಸಚಿವರು ರಾಜೀನಾಮೆ ಈಗಲ್ಲ, ಮೊದಲಿಂದ ಬರ್ತಾ ಇದೆ. ಯಾಕೆಂದರೆ ಅವರ ಒಂದು ಅಲ್ಲಿ ಕುತ್ಕೊಂಡು ಒಂದು ಹೇಳಿಕೆ ಕೊಡುವಂಥದ್ದು. ಯಾಕೆಂದರೆ ನೋಡಿ, ಒಂದು ಜಿಲ್ಲೆಯಲ್ಲಿ ಏನು ಘಟನೆ ನಡೆಯುವಾಗ ಅದು ಸಂಪೂರ್ಣವಾಗಿ ಒಂದು ಆಲೋಚನೆ ಥಿಂಕ್ ಮಾಡಬೇಕು, ಯಾವ ರೀತಿ ಆಗಿದೆ, ಏನಾಗಿದೆ ಅಂದರೆ ಒಟ್ಟಾರೆ ಒಂದು ಸ್ಟೇಟ್ಮೆಂಟ್ ಕೊಡೋದಲ್ಲ. ಆಗಿರುವಾಗ ಈ ಪದೇ ಜಿಲ್ಲೆಯಲ್ಲಿ ನೀವು ಹೇಳಿದಲ್ಲ, ಅಶ್ರಫ್ ಹತ್ಯೆ ಆಗುವಂಥ ನಾವು ಹೋಮ್ ಮಿನಿಸ್ಟರ್ ಇಷ್ಟು ಆಕ್ರೋಶಗೊಂಡಿದ್ದೆ. ಅದು ಹೋದ ನಂತರ ಮತ್ತೆ ಈ ರೀತಿ ಮತ್ತೆ ಯಾಕೆ ಉಳಿಬೇಕು? ಆ ಸ್ಥಾನ ಧೈರ್ಯ ಇಲ್ಲದ್ರೆ, ಆ ಸ್ಥಾನ ನಿಮ್ಮ ಮಾಡಲಿಕ್ಕೆ ಆಗಿದ್ರೆ ರಾಜೀನಾಮೆ ಕೊಡಿ, ಒಟ್ಟು ಬೇರೆಯವರು ಮಾಡಿ, ಆಯ್ಕೆ ಮಾಡಿ. ಈಗ ನಾವು ಸೋಷಲ್ ಮೀಡಿಯಾ ನೋಡಿದೆ, ಕಮಿಷನರ್ ಎತ್ತಂಗಡಿ, SP ಎತ್ತಂಗಡಿ ಮಾಡೋದು ವಿಷಯ ಅಲ್ಲ. ಎತ್ತಂಗಡಿ ಮಾಡಿದರೂ ಕೂಡ ಬರುವವರು ಹೇಗೆ ಅಂತ ಆಗಬೇಕಲ್ಲ.
ನಮ್ಮ ಯಾರಿಗೆ ಒಬ್ಬರಿಗೆ ಮುಸಲ್ಮಾನರಿಗೆ ಸಪೋರ್ಟ್ ಮಾಡಿ ಕಾಂಗ್ರೆಸ್ ಪಕ್ಷ ನಮಗೇ ಸಪೋರ್ಟ್ ಮಾಡಬೇಕಂತಲ್ಲ, ಇಲ್ಲಿ ಎಲ್ಲರಿಗೂ ಕೂಡ ನಾವು ಇಲ್ಲಿ ಇರುವಂಥ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಇರುವಂಥ ಜನರಿಗೆ ಸಾಮೂಹಿಕವಾಗಿ ಎಲ್ಲರಿಗೆ ಒಂದೇ ರೀತಿಯಲ್ಲಿ ನೋಡಿಕೊಂಡು ಎಲ್ಲರಿಗೆ ತೊಂದರೆ ಆಗದ ರೀತಿಯಲ್ಲಿ ನೋಡಬೇಕು. ಅದು ಮುಸಲ್ಮಾನರು ಏನು ತಪ್ಪು ಮಾಡಿದ್ರೆ ಅವರಿಗೆ ಶಿಕ್ಷೆ ಆಗಲಿ. ಲಾಸ್ಟ್ ಫೈನಲ್ ಆಗಿ ಒಂದು ಕೋಮು ಗಲಾಟೆ ಇಲ್ಲ ಆಯಿತು. ಅದರ ನಂತರ ಇಲ್ಲಿ ತಾವು ಎಷ್ಟು ಫಾಜಿಲು ಎಂತಷ್ಟು ಮರ್ಡರ್ ಆಗಿದೆ, ಯಾವುದು ಕೂಡ ಸ್ಪ್ರೆಡ್ ಆಗಲಿ, ಅಲ್ಲಿಗೆ ನಿಂತು ಹೋಗಿದೆ. ಆಗಿರುವಾಗ ಶಾಂತಿ ಬೇಕು ನಮಗೆ. ಈಗ ನೀವು ತುಂಬಾ ಜನ ರಾಜೀನಾಮೆ ಕೊಟ್ಟಿದ್ದೀರಾ, ಇವತ್ತೊಂದು ಸಭೆಯನ್ನ ಕೂಡ ಮಾಡ್ತಾ ಇದ್ದೀರಾ. ಈಗ ಮುಂದಿನ ತಮ್ಮ ನಿರ್ಧಾರಗಳು ಏನು? ನೀವು ಬೇರೆ ಪಕ್ಷಕ್ಕೆ ಏನಾದರೂ ಸೇರ್ತೀರಾ, ಪರ್ಯಾಯ ಪಕ್ಷವನ್ನ ಕಟ್ತೀರಾ, ಹೇಗೆ? ಇಲ್ಲ, ಅದು ಯಾವುದು ಕೂಡ ಆಲೋಚನೆ ನಾವು ಮಾಡಲಿಲ್ಲ. ನಾವು ಪಕ್ಷದ ಉದ್ಯೋಗ ರಾಜೀನಾಮೆ ಕೊಡ್ತಾ ಇದ್ದೇವೆ. ಯಾರ್ಯಾರೆಲ್ಲ ಪಕ್ಷದಲ್ಲಿ, ಯಾಕೆಂದರೆ ಒಂದು ಪಕ್ಷದಲ್ಲಿ ಒಂದು ಸ್ಥಾನಮಾನ ಇದ್ದರೆ ನಾವು ಅದು ಇಟ್ಟುಕೊಂಡು ನಾವು ಪಕ್ಷಕ್ಕೆ ದ್ರೋಹ ಮಾಡಿದಾಗೆ ರೀತಿಯಲ್ಲಿ. ನಾನೀಗ ವೈಸ್ ಪ್ರೆಸಿಡೆಂಟ್, ನಮ್ಮ ಜಿಲ್ಲಾಧ್ಯಕ್ಷರು ನಮಗೆ ಆದೇಶ ಮಾಡ್ತಾರೆ ಅಲ್ಲಿ ಹೋಗಿ ಕೆಲಸ ಮಾಡುವಂಥ, ನಾವು ಹೋಗೋದಿದ್ದರೆ ಅದು ಪಕ್ಷದವರು. ಆಗಿರುವಾಗ ಯಾರು ಕೂಡ ಜಿಲ್ಲೆಯಲ್ಲಿ ಯಾವ ಪಕ್ಷದಲ್ಲಿ ಉನ್ನತ ಸ್ಥಾನದಲ್ಲಿದೆ ಅವರೆಲ್ಲ ರಿಸನ್ ಕೊಟ್ಟು ನಾವು ಒಂದು ಸೈಲೆಂಟ್ ಆಗಿ ನಿಲ್ವ. STP ಏನಾದರೂ ಹೋಗ್ತೀರಾ ಈ ಥರ ಎಲ್ಲ ಚರ್ಚೆ? ಇಲ್ಲ, ಖಂಡಿತವಿಲ್ಲ. ಯಾಕೆಂದರೆ ನಾವು ಅದು ಆ ರೀತಿ ಯಾವ ಪಕ್ಷ ಹೋಗುವಂಥ ನಿರ್ಧಾರ ಕೂಡ ಮಾಡೋದೂ ಇಲ್ಲ. ನಾವು ಪಕ್ಷದಲ್ಲಿದ್ದು ಕಾರ್ಯಕರ್ತನಾಗಿ ನಾವು ಒಂದು ಪಕ್ಷದ ವೇದಿಕೆ ಹೋಗದೆ, ಕಾರ್ಯಕ್ರಮ ಹೋಗದೆ, ಯಾವ ಒಬ್ಬ ಮುಖಂಡರು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಕ್ಷದ ವೇದಿಕೆಯಲ್ಲಿ ಕಂಡ್ರೆ ಅವರ ವಿರುದ್ಧ, ಅವರ ಪಕ್ಷದಲ್ಲಿ ಯಾವ ಮುಸಲ್ಮಾನರ ಮುಖಂಡರಲ್ಲಿ ವೇದಿಕೆಯಲ್ಲಿ ಕಾಣ್ತಾರೆ ಅವರ ವಿರುದ್ಧ ನಾವು ಆಕ್ರೋಶ